ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನಾನು ಅಕ್ಕನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಅವರ ಊರಿಗೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಅವಳು ಬೆಂಗಳೂರಿಂದ ಬಂದಿದ್ಲು, ಹಾಗಾಗಿ ಅವ್ರ ಊರಲ್ಲಿ ಹಕ್ಕಿನ ಕೊಡ್ತಾ ಇದ್ರು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೆ. ಅಪ್ಪ ಕೂಡ ಇರ್ಲಿಲ್ಲ, ಇಲ್ಲಾಂದ್ರೆ ಅಪ್ಪನೇ ಕರ್ಕೊಂಡು ಹೋಗೋರು. ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರಿ ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರ ಕಡೆ ಹೋಗೋ ಕಡೆ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸು. ಯಾಕಂದ್ರೆ ತುಂಬಾ ಇವಾಗೆಲ್ಲ ಗದ್ದೆ ನಾಟಿ ಎಲ್ಲ ಆಗಿದೆ, ಒಂಥರ ನೋಡಕ್ಕೇನೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮೂರಿಂದ ಇನ್ನೊಂದು 10 ಕಿಲೋಮೀಟರ್ ಆಗ್ಬೋದು. ಅವ್ರ ಕಡೆ ಸರಿಯಾಗಿ ಬಸ್ಗಳು ಕೂಡ ಇಲ್ಲ. ಟೈಮಿಂಗ್ಸ್ ಕಾಯ್ಬೇಕು. ಹೋಗಿ ಬರ್ತೀನಿ ಅಂದ್ರೇನೆ ಒಂದು 3 ಅವರ್ಸ್ ಆದ್ರೂ ಆಗುತ್ತೆ. ಬಸ್ಸಲ್ಲಿ ಹೋಗ್ತೀನಿ ಅಂದ್ರೆ, ಯಾಕಂದ್ರೆ ಬಸ್ಗಳೇ ಇಲ್ಲ. ಟೈಮಿಂಗ್ಸ್ ಕಾಯ್ತಾ ಇರ್ಬೇಕು. ಹಾಗಾಗಿ ಪಾಪ ಅವಳು ಬೆಂಗಳೂರು ಬೇರೆ ರಿಟರ್ನ್ ಹೋಗ್ಬೇಕು, ಇನ್ನ ಟೈಮ್ ಆಗ್ಬಿಡುತ್ತೆ. ಹೆಂಗಿದ್ರು ಬಂದಿದ್ದಾಳಲ್ಲ, ಹೆಬ್ಬೆಟ್ ಕೊಟ್ಬಿಡ್ಲಿ ಅಂತ ಹೇಳಿ ಹೋಗ್ತಾ ಇದೀವಿ. ಪಾಪು ಕೂಡ ಮಲ್ಕೊಂಡ್ರೆ ಒಂದು 2 ಅವರ್ಸ್ 3 ಅವರ್ಸ್ ಮಲ್ಕೋತಾಳೆ. ಅವಳದೇನ್ ಪ್ರಾಬ್ಲಮ್ ಇಲ್ಲ. ಹಾಗೆ ತುಂಬಾ ಜನ ಕೇಳ್ತಾ ಇರ್ಬೋದು, ಏನ್ ಎಲ್ಲಾ ಕಡೆ ತಿರುಗ್ತಾ ಇದ್ದಾಳಲ್ಲ ಅಂತ. ನಮ್ ಕಡೆ ಗಂಡನ ಮನೆಗೆ ಹೋಗಿದ್ ಬಂದ್ಮೇಲೆ ಎಲ್ಲಾದ್ರೂ ಹೋಗ್ಬೋದು, ಆ ರೀತಿ ಏನ್ ಕಟ್ಟೇನಿಲ್ಲ. ಇರೋರು 9 ಮಂತ್ಸ್ ತನಕ ಮನೇಲೆ ಇರ್ತಾರೆ. ಪಾಪು ಮನೇಲೆ ಮಲ್ಕೊಂಡ್ರೆ ಅವಳೊಂದು 2 ಅವರ್ 3 ಅವರ್ಸ್ ಮಲ್ಕೋತಾಳೆ. ಅವ್ಳದೇನ್ ತೊಂದ್ರೆ ಇಲ್ಲ. ನಾನು ಕೂಡ ಮನೇಲಿ ಇರ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡ್ತೀರಾ, ನಮಗೆ ಅಂತ ಏನಾದ್ರು ಕರ್ಕೊಂಡು ಹೋಗೋರು ಸ್ವಂತ ಅಣ್ಣನೋ ತಮ್ಮನೋ ಇದ್ದಿದ್ರೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಅವರೇ ಕರ್ಕೊಂಡು ಹೋಗೋರು. ಇವಾಗ ನಾವೇ ಒಂಥರ ಎಲ್ಲೇ ಹೋದ್ರು ನಾವೇ ಹೋಗ್ಬೇಕು, ನಾವೇ ಮಾಡ್ಬೇಕು, ಏನು ಮಾಡಕ್ಕಾಗಲ್ಲ. ಅವಾಗಿಂದ ಅಭ್ಯಾಸ ಆಗ್ಬಿಟ್ಟಿದೆ. ಏನೇ ಹೇಳಿ ಸ್ವಂತ ಅಣ್ಣ ತಮ್ಮನೋ ಇರ್ಲೇಬೇಕು. ಯಾವ್ದಾದ್ರು ಕಷ್ಟಕ್ಕಾದ್ರೂ ಆಗ್ತಾರೆ. ಇಬ್ರು ಹೆಣ್ಮಕ್ಳೇ ಇದ್ರೆ ಒಂಥರ ಮನೇಲಿ ಹಿಂಸೆ ಆಗ್ಬಿಡುತ್ತೆ. ಯಾಕಂದ್ರೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಒಬ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಎಲ್ಗಾದ್ರೂ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅಪ್ಪನ್ನೇ ಕರ್ಕೊಂಡು ಹೋಗ್ಬೇಕು, ಆ ರೀತಿ ಆಗ್ಬಿಡುತ್ತೆ. ಆದ್ರೂ ಒಂದ್ ಹೇಳ್ಬೇಕು ಅಂದ್ರೆ, ಹೆಣ್ಮಕ್ಳು ಅಂತ ನಾವು ಕೀಳಾಗಿ ನೋಡ್ಕೋಬಾರ್ದು. ಹೆಣ್ಮಕ್ಳೇನೆ ನಾವೇನೆ ಗಂಡ್ಮಕ್ಳು ತರ ಎಲ್ಲಾ ಕಡೆ ಓಡಾಡ್ಕೊಂಡು ಮಾಡ್ಬೇಕು. ನಾನ್ ಎಲ್ಲೇ ಹೋದ್ರುನು ಹೆದರ್ಕೊಳಲ್ಲ. ನಮ್ಮ ಅಕ್ಕ ಸ್ವಲ್ಪ ಭಯ ಪಡ್ತಾಳೆ. ಹೋಗ್ತಾ ಇದೀವಿ ಅವ್ರ ಮನೆ ರೋಡ್ ಹತ್ರ. ನೀನು ಮನೆ ಹತ್ರ ಹೋದ್ವಿ, ಅವಳಿಗೆ ಹೇಳಿದೀನಿ ಹೋದ ತಕ್ಷಣ ಬೇಗ ಬಂದ್ಬಿಡ್ಬೇಕು ಕಣೆ, ಪಾಪು ಮಲ್ಕೊಂಡಿದ್ದಾಳೆ, ಅಷ್ಟ್ರಲ್ಲಿ ಮನೆಗೆ ಹೋಗ್ಬಿಡ್ಬೇಕು ಅವಳು ಎದ್ದೇಳೋಷ್ಟ್ರಲ್ಲಿ ಅಂತ ಹೇಳಿದೀನಿ. ಹೂ ಅಂತ ಹೇಳಿದ್ಲು. ನೋಡ್ತಾ ಇರ್ಬೋದು, ಇದೇನೆ ಅವ್ರ ಮನೆ ರೋಡು. ಹಾಗೆ ಬೇಗನೆ ಬಂದ್ಬಿಡ್ಬೇಕು ಅಂತಾನು ಹೇಳಿದೀನಿ. ಅದೇನ್ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಬಂದ್ವಿ ಮನೆ ಹತ್ರ. ಅವಳು ಹೋಗಿದ್ದಾಳೆ. ಹೋಗಿ 2 ಅವರ್ಸ್ ಬೇರೆ ಆಯ್ತು, ಬರ್ಲೇ ಇಲ್ಲ. ನಾನು ಕೂತು ಸಾಕಾಯ್ತು. ಹಾಗಾಗಿ ಇಲ್ಲಿ ಹೂವೆಲ್ಲ ಇತ್ತು ಅಂತೇಳಿ ಕಿತ್ಕೊಳ್ಳೋಣ ಅಂತೇಳಿ ಹೂವೆಲ್ಲ ಕಿತ್ಕೋತಾ ಇದ್ದೀನಿ. ಹಾಗೆ ಇದೆ ಅವ್ರ ಮನೆ, ಹಂಚಿನ ಮನೆ, ತುಂಬಾ ಚೆನ್ನಾಗಿದೆ. ಹಾಗೆ ಅಷ್ಟ್ರಲ್ಲಿ ಬಂದ್ರು. ಕರ್ಬೇವಿನೆಲ್ಲ ಇನ್ನು ಇತ್ತು ಅಂತೇಳಿ ಅದನ್ನು ಸ್ವಲ್ಪ ಕಿಳಿಸ್ಕೊಂಡೆ. ಹಾಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಹಿಂಗಿಂಗ್ ಮಾಡಿ ಏನದು ಏನ ಟ್ರ್ಯಾಕ್ಟ್ರು ಅವನೇನು ಮಾಡ್ತಿರೋದು? ಏನೋ ಕುಣಿಸ್ತಾವನಲ್ಲ, ಅಲ್ಲೇನೋ ಕುಣಿಸ್ತಾವನೆ. ಏನಪ್ಪ ಅದು? ಇದೇನದು? ಹಾಂ, ಅದು ಮುಂದೆ ಇರೋದು ಓಡಿಸೋಣ, ಗಾಡಿ ಓಡಿಸೋಣ ಅವನು. ಎಷ್ಟೊತ್ತಿಂದ ಮಾಡ್ತಾಯಿದ್ದೀರಿ? ಬೆಳಗಿನ ಬಂದಿದ್ದೀರದಾ? ಯಾವ್ರವರು? ಯಾರು? ಹಾಂ, ಉಡಿಸಾ. ನಾವು ಕೂಡ ಚಿಕ್ಕವರಿದ್ದಾಗ ಇದೇ ರೀತಿ ಗದ್ದೆಗೆ ಹೋಗಿ ಈ ರೀತಿ ಮಾಡ್ತಾ ಇದ್ವಿ. ಟ್ರಾಕ್ಟ್ರು, ಬೈಕು ಅಂತೆಲ್ಲ. ಹಾಗೆ ನೀವೆಲ್ಲ ಯಾರ್ಯಾರು ಮಾಡ್ತಾ ಇದ್ರಿ ಕಮೆಂಟ್ ಮಾಡಿ. ಈ ತರ ನೋಡಕ್ ತುಂಬಾ ಖುಷಿ ಆಗುತ್ತೆ ನೋಡಿ, ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕೆ ಇಷ್ಟೊಂದು ಲೇಟಾಗಿ ಬಂದ್ರಿ ಅಲ್ಲ? ಎಷ್ಟೊತ್ತಾಯ್ತು ಹೋಗಿ? ನಾನೇನು ಮಾಡಲಿ, ಅಲ್ಲಿ ಸರ್ವರೇ ಇಲ್ಲ. ಅವರು ಪಾಪ ನೋಡಿ ಸಾಕಾಯ್ತು, ಸರ್ವರೇ ಬರ್ತಾ ಇಲ್ಲ ಅಲ್ಲಿ. ಮತ್ತೇನು ಮಾಡಿದೆ? ಏನು ಮಾಡಲಿ, ಪಾಪು ಅಳ್ತಾಯ್ತು. ಪಾಪು ಬಿಟ್ಬಿಟ್ಟು ಬಂದಿದ್ದೀವಿ ಅಂದ್ಬಿಟ್ಟು OTP ಹೇಳಿ ಅಂತ ಅಂದ್ಬಿಟ್ಟು ನಿಮ್ಮ ಭಾವಂದು OTPಗೆ ಕಳಿಸಿದ್ರು. OTP ಹೇಳ್ಬಿಟ್ಟು ಬಂದೆ. ಎಷ್ಟು 2 ಅವರ್ ಆಯಿತು. ನನಗೇನು ಗೊತ್ತು, ನಿಮ್ಮ ಭಾವ ಅಂಜುತ್ತೆ ಹಿಂಗೆ ಹೋಗಿ ಹಿಂಗೆ ತಗೋತಾರೆ, ಸರ್ವರ್ ಇರುತ್ತೆ ಅಂತಂತ. ಅಲ್ಲಿಗೆ ಹೋದರೆ ಸರ್ವರು ಇಲ್ಲ, ಏನೂ ಇಲ್ಲ. ನಾನು ಬೇಗ ಬಂದೇಬಿಟ್ಟು ಹಿಂಗೆ ಕರ್ಕೊಬಂದರೆ ಏನಿಲ್ಲ. ನನ್ನ ಮಗಳು ಪಾಪ ಏನು ಅಳ್ತಾ ಬಿಟ್ಟದೆ. ಅದು ಏನು ಮಾಡಲಪ್ಪ.
ಕಾಫಿ ಇಟ್ಕೊಡ್ತೀನಿ ಅಂದ್ರೆ ನೀನೇ ಬೇಡ, ನನ್ ಕುಡಿಯೋದು ಲೇಟ್ ಆಯ್ತದೆ ಅಂತಂದೆ. ಈಗ ನೋಡಿದ್ರೆ ಟೀನೂ ಇಲ್ಲ ಕಾಫಿನೂ ಇಲ್ಲ ಅಂತಿದ್ಯಾ. ಬಿಟ್ಟಿ ಬಿಟ್ಟಿ ಕರ್ಬೈತಾರೆ ಗಾಯ್ಸ್. ಅವ್ರತ್ತೆ ಟೀ ಕಾಫಿ ಏನಾದ್ರು ಮಾಡ್ತೀನಿ ಬನ್ನಿ ಅಂತ ಕರಿತಾ ಇದ್ರು. ನಾವೇನೇ ಏನು ಬೇಡ ಅಮ್ಮ, ಪಾಪು ಎದ್ಬಿಟ್ಟಿದಾಳಂತೆ, ಹೋಗ್ತೀವಿ, ತುಂಬಾ ಲೇಟ್ ಆಗ್ಬಿಡುತ್ತಲ್ಲ, ನಾನೆಲ್ಲ ಒಂದು ½ ಒನ್ ಅವರ್ಗೆಲ್ಲ ಬಂದ್ಬಿಡ್ಬೋದು ಅಂತ ಕರ್ಕೊಂಡ್ ಬಂದೆ. ನೋಡಿದ್ರೆ ಲೇಟ್ ಆಗ್ಬಿಡ್ತಲ್ಲ ಅಂತೇಳಿ ಬೇಡ ಅಂತ ಹೋಗ್ತಾ ಇದೀವಿ. ಹಾಗೆ ನಮ್ಮಕ್ಕ ಮಾತಾಡ್ಕೊಂಡ್ ಬರ್ತಾ ಇದ್ಲು ಹಾಗೆ ಹೀಗೆ ಅಂತ. ನಮ್ಮೂರ್ಗೆ ಹೋಗಕ್ಕೆ ಬಸ್ಸೇ ಇಲ್ಲ, ಏನು ಮಾಡೋದ, ಇವ್ರು ಕರ್ಕೊಂಡು ಬಂದೆ. ಪಾಪು ಅಳ್ತಾ ಇತ್ತಂತೆ, ಅದಕ್ಕೆ ಬೇಗ ಹೋಗ್ತಾ ಇದ್ವಿ. ಊರಿಗೆ ಬಸ್ ಇದೆ, ಬಟ್ ಏನಂದರೆ ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗಲ್ಲ ಹೋಗಿ ಬರೋಕ್ಕೆ. ಪಾಪ ಹೋದ್ರೆ ನಮ್ಮೂರಿಗೆ ಫುಲ್ ಹೋಗಲ್ಲ, ಅಲ್ಲಿ ಅರ್ಕೆರೆ ಅಂತ ಐತೆ, ಇಲ್ಲ ಕಡೆ ತೋಟ ಆ ಸೈಡ್ ಮಾತ್ರ ಹೋಗ್ಬೇಕು. ಅಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು, ಯಾರಾದರೂ ಗಾಡೀಲಿ ಹೋದ್ರೆ ಹೋಗ್ಬೇಕು. ಅದಕ್ಕೋಸ್ಕರ ಇವ್ರು ಕರ್ಕೊಂಡ್ಬಂದೆ. ಪಾಪು ಹೊಳ್ತೈತೆ ಮನೇಲಿ, ಇವಾಗ ಬೇಗ ಹೋಗ್ತಾ ಇನ್ನೂ ಒಂದ್ಸರಿ ನೋಡಿ ನಡೆದೇ ಇಲ್ಲ ಅನ್ಸುತ್ತೆ. ಯಾಕಿಲ್ಲ, ಒಂದು 2 ಸರಿ ನಡೆದಿದ್ದೀನಿ ಅಷ್ಟೇ. ಇನ್ನು ಏನು ನಡೆದಲ್ಲ. ಅಪ್ಪನೋ ಇಲ್ಲ ನಮ್ಮ ಮನೆಯವರು ಇಲ್ಲ ನನ್ನ ತಂಗಿನೋ ಯಾರಾದರೂ ಕರ್ಕೊಂಡು ಬರ್ತಾರೆ, ನಡ್ಕೊಂಡಂತೂ ಹೋಗಲ್ಲ. ಆದರೂ ಈಗಿನ ಕಾಲದಲ್ಲಿ ಬಸ್ ಇಲ್ಲೇ ಊರಿರೋದು ಅಂದರೆ ಊರ್ದೇನೆ ಗಾಯ್ತು. ಆಟೋ ಸೌಲಭ್ಯನೂ ಇಲ್ಲ, ಆಟೋದಲ್ಲಾದ್ರೂ ಹೋಗೋದ ಅಂತಂದ್ರೆ ಆಟೋಗಳು ಇಲ್ಲ ಹೋಗೋಕ್ಕೆ. ಬೈಕು ಇಲ್ಲ, ಯಾರಾದರೂ ಹೋಗ್ರೇ ಹೋಗ್ಬೇಕಷ್ಟೇ. ಇವಾಗಂತೂ ಎಲ್ಲಾ ಕಾವಲಿಗಳಿಗೂ ನೀರ್ ಬಿಟ್ಟಿದ್ದಾರೆ. ನೀರ್ ನೋಡಕ್ಕೇನೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ. ಹಾಗೆ ಇವಾಗ ಮಾರ್ಲಮಿ ಅಮಾವಾಸ್ಯೆ ಬರೋದ್ರಿಂದ ಎಲ್ರು ಪಾತ್ರೆ ತೊಳ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ತೊಳ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ನಿಮ್ ಕಡೆ ಯಾವಾಗ ಪಕ್ಷ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ ಕಡೆ ಅಮಾವಾಸ್ಯೆ ದಿನ ಮಾಡ್ತೀವಿ. ತುಂಬಾ ಜನ ಆಯುಧ ಪೂಜೆಗೆ ಮಾಡ್ತಾರೆ, ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಕಡೆ ಆಯುಧ ಪೂಜೆ ಮಾಡ್ತಾರೆ ಪಕ್ಷನ. ನಮ್ ಕಡೆ ಇವಾಗ ಅಮಾವಾಸ್ಯೆಗೆ ಮಾಡ್ತೀವಿ. ಹಾಗೆ ನಿಮ್ ಕಡೆ ಯಾವಾಗ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ. ಯಾವ್ಯಾವ ಊರಲ್ಲಿ ಯಾವ ರೀತಿ ಯಾವ ದಿನ ಪಕ್ಷ ಮಾಡ್ತಾರೆ ಅಂತ. ಹಾಗೆ ನಿಮ್ಮೂರ್ ಯಾವ್ದು ಅಂತಾನು ಕೂಡ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಕೆರೆ ದಾಟ್ಕೊಂಡು ಹೋಗ್ಬೇಕು. ಹಾಗೆ ಇಲ್ಲಿ ಸ್ವಲ್ಪ ರೋಡ್ ಕೂಡ ಚೆನ್ನಾಗಿಲ್ಲ, ಸ್ವಲ್ಪ ದೂರ ಚೆನ್ನಾಗಿದೆ, ಸ್ವಲ್ಪ ದೂರ ರೋಡು ಚೆನ್ನಾಗಿಲ್ಲ. ಇನ್ನೇನೋ ಬನ್ನೂರ್ ಹತ್ರ ಬಂದ್ವಿ. ಹಾಗೆ ಬನ್ನಿ, ನಾನು ಓದಿರುವಂತಹ ಸ್ಕೂಲ್ನ ನಿಮ್ಗೆ ತೋರಿಸ್ತೀನಿ. ಇದೇನೆ ನಾನು ಓದಿರುವಂತಹ ಸ್ಕೂಲು, ಬಾಲಕಿಯರ ಪ್ರೌಢಶಾಲೆ ಅಂತ, ಜಿ.ವಿ. ಗೌಡ ಅಂತಾನು ಕೂಡ ಕರೀತಾರೆ. ಹಾಗೆ ಹುಡುಗರ್ದು ಕೂಡ ಇದೆ, ಬಟ್ ಏನಂದ್ರೆ ಹುಡುಗರು ಸಪ್ರೇಟು ಹುಡುಗಿರ್ ಸಪ್ರೇಟು, ಇಬ್ರದ್ದು ಒಟ್ಟಿಗೆ ಇಲ್ಲ. ನಾನು ಇಲ್ಲಿ 8 ಇಂದ 10th ವರೆಗೂ ನಾನು ಇಲ್ಲೇ ಓದಿದ್ದು ಬನ್ನೂರಲ್ಲೇನೆ. ಆಮೇಲೆ PUCಗೆ ಸಂತೆಮಡುಗ್ ಸೇರ್ಕೊಂಡೆ. ಹಾಗೆ ಅಮ್ಮ ಫೋನ್ ಮಾಡಿದ್ರು ಬಾಳೆಹಣ್ಣು ತಗೊಂಡ್ ಬನ್ನಿ ಅಂತ, ಹಾಗೆ ಬಾಳೆಹಣ್ಣು ಕೂಡ ತಗೋತಾ ಇದೀವಿ. ಇನ್ನೊಂದು ಏನ್ ಗೊತ್ತಾ ಗೈಸ್, ಅಲ್ಲಿ ನಮ್ಮ ಅಕ್ಕನ್ನ ನೋಡ್ಬಿಟ್ಟು ನಿಮ್ಮ ಅಕ್ಕನ ಅಂತ ಕೇಳಿದ್ರು. ಇಬ್ರು ಒಂದೇ ತರ ಇದ್ದೀರಾ, ಆದ್ರೆ ಸ್ವಲ್ಪ ಇವ್ರು ಹೈಟ್ ಇದ್ದಾರೆ, ನೀವು ಒಂದ್ ಸ್ವಲ್ಪ ಕುಳ್ಳುಕಿದ್ದೀರಾ ಅಂತ ರೇಗಿಸ್ತಾ ಇದ್ರು. ಹಾಗೆ ನಿಮ್ಮ ಅಕ್ಕಂಗೆ ಯಾಕೆ ಇಷ್ಟು ಬೇಗ ಮದ್ವೆ ಮಾಡಿದ್ದೀರಾ ಅಂತಾನು ಕೂಡ ಪಾಪ ಹೇಳ್ತಾ ಇದ್ರು. ಏನು ಮಾಡಕ್ಕಾಗಲ್ಲ, ಆಗಿನ ಪರಿಸ್ಥಿತಿ ಹಂಗಿತ್ತು, ಮಾಡಿದ್ವಿ. ಹಾಗೆ ಅಮ್ಮ ತರಕಾರಿನೂ ಕೂಡ ತಗೊಂಡ್ ಬನ್ನಿ ಅಂತ ಹೇಳಿದ್ರು, ತರಕಾರಿ ತಗೋತಾ ಇದ್ದೀನಿ. ಇವತ್ತು ಏನಪ್ಪಾ ಮನೇಲಿ ಫಂಕ್ಷನ್ ಅಂತಂದ್ರೆ, ನಮ್ ಕಡೆ ಮಾರ್ಲಮಿ ಅಮಾವಾಸ್ಯೆ ಮಾಡಕ್ಕಿಂತ ಮುಂಚೆ ದಾಸೆನ್ ಕರೆದು ಧೂಪ ಹಾಕ್ಸ್ತೀವಿ. ಅದಕ್ಕೆ ಅಮ್ಮ ಬರ್ಬೇಕಾದ್ರೆ ಎಲ್ಲಾನು ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಎಲ್ಲಾನು ತಗೊಂಡು ಮನೆಗೆ ಹೊರಡೋಣ ಅಂತ ಹೋಗ್ತಾ ಇದ್ವಿ. ಅಷ್ಟ್ರಲ್ಲಿ ಅಕ್ಕ ಗೋಬಿ ತಿನ್ಬೇಕು ಕಣೆ ಅಂತ ಅಂದ್ಲು. ಇಲ್ಲಿ ತಿನ್ನೋದ್ ಬೇಡ, ಪಾರ್ಸಲ್ ತಗೋಬಿಡು, ಮನೇಲಿ ಹೋಗಿ ತಿನ್ನೋಣ ಎಲ್ರು ಅಂತ ಹೇಳಿದೆ. ಹಾಗಾಗಿ ಅವಳು ಗೋಬಿ ಪಾರ್ಸಲ್ ಮಾಡಿಸ್ಕೊಂಡು ತಗೊಂಡ್ ಬರ್ತಾ ಇದ್ದಾಳೆ. ಹಾಗೆ ಅಮ್ಮ ಬೇರೆ ಕಾಲ್ ಮಾಡಿದ್ರು, ಪಾಪ ನೋಡಕ್ಕೆ ಅಂತ ಬಂದಿದ್ದಾರೆ, ಸ್ವಲ್ಪ ಬೇಗ ಬನ್ನಿ ಅಂತ. ಹಾಗಾಗಿ ನಾವೆಲ್ಲೂ ನಿಂತ್ಕೊಳ್ಳೇ ಇಲ್ಲ, ಬೇಗನೆ ಹೊರಟ್ವಿ. ಮನೆಗೆ ಬಂದ ತಕ್ಷಣ ಅವರು ಎಲ್ಲರೂ ಬಂದಿದ್ರು. ಹಾಗೆ ಪಾಪುನನ್ನ ಕೂಡ ಮಾತಾಡ್ಸ್ಕೊಂಡು ಹೋದ್ರು ಅವರು. ಹಾಗೆ ನನ್ನ ಮಗಳು ನನ್ನ ನೋಡಿದ ತಕ್ಷಣ ಫುಲ್ ಖುಷಿ ಪಡ್ತಾ ಇದ್ಲು, ನಗಾಡ್ತಾ ಇದ್ಲು. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್, ಬಾಯ್, ಟೇಕ್ ಕೇರ್.